To ಕಾಮರ್ಸ್ ಕ್ಲಾಸಸ್ ಸೆಕೆಂಡ್ PUC ಅಕೌಂಟೆನ್ಸಿ ಡೆತ್ ಆಫ್ ದ ಪಾರ್ಟ್ನರ್ ಈ ಚಾಪ್ಟರಲ್ಲಿ 6 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಇರುತ್ತೆ. 6 ಮಾರ್ಕ್ಸ್ ಪ್ರಾಬ್ಲಮ್ಮು ನಿಮಗೆ 2025 ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವುದೊಂದು ಕ್ವಶನ್ ಕೇಳಿದ್ರು ಅದನ್ನು ನಾನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ರಮೇಶ್, ಪ್ರಕಾಶ್ ಆ್ಯಂಡ್ ಸುರೇಶ್ ವೇರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 5:3:2. ರಮೇಶ್, ಪ್ರಕಾಶ್ ಆ್ಯಂಡ್ ಸುರೇಶ್ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಯಾವುದೇ ಒಂದು ಪ್ರಾಫಿಟ್ ಅಥವಾ ಲಾಸನ್ನು 5:3:2 ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇಯರ್ ಯಾವಾಗ ಕ್ಲೋಸ್ ಆಗ್ತಾ ಇದೆ? ಆನ್ 31 ಮಾರ್ಚ್ 2024 ಇಯರ್ ಎಂಡ್ ಆಗ್ತಾ ಇದೆ. ನಮಗೆ ಲಾಸ್ಟ್ ಇಯರ್ದು ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2024 ಲಯಬಿಲಿಟೀಸ್ ಅಸೆಟ್ಸ್, ಕ್ಯಾಶ್, ಡೆಟಾರ್ಸ್, ಪೇಟೆಂಟ್, ಸ್ಟಾಕ್, ಮೆಷಿನರಿ ಅಸೆಟ್ಸ್ ಇದೆ. ಲಯಬಿಲಿಟಿ ಏನಿದೆ? ಕ್ರೆಡಿಟಾರ್ಸ್ ಇದೆ, ರಿಸರ್ವ್ ಫಂಡ್ ಇದೆ, ಮತ್ತು ಕ್ಯಾಪಿಟಲ್ ಕೊಟ್ಟಿದ್ದಾರೆ 3 ಜನದ್ದನ್ನು. ರಮೇಶ್ ಡೈಡ್ ಆನ್ 30th ಸೆಪ್ಟೆಂಬರ್ 2024. ರಮೇಶ್ದು ಡೆತ್ ಆಗಿದೆ ಸೆಪ್ಟೆಂಬರ್ 30th ಡೆತ್ ಆಗಿದ್ದಾನೆ 2024. ಇಟ್ ವಾಸ್ ಅಗ್ರೀಡ್ ಬಿಟ್ವೀನ್ ಇಸ್ ಎಕ್ಸಿಕ್ಯೂಟರ್ ಆ್ಯಂಡ್ ದ ಸರ್ವೈವಿಂಗ್ ಪಾರ್ಟ್ನರ್ಸ್. ಇನ್ನು ಉಳಿದಿರೋ ಪಾರ್ಟ್ನರ್ಸ್, ರಮೇಶ್ ಡೆತ್ ಆಗಿದ್ದಾನೆ ಅಂದರೆ ಪ್ರಕಾಶ್ ಆ್ಯಂಡ್ ಸುರೇಶ್ ಇಬ್ಬರು ಇದ್ದಾರಲ್ವ, ಅವನು ಮತ್ತು ಡೆತ್ ಆಗಿರೋ ರಮೇಶ್ನ ಎಕ್ಸಿಕ್ಯೂಟರ್ ಏನಿದ್ದಾರೆ ಅವರಿಬ್ಬರು ನಡುವೆ ಒಂದು ಒಪ್ಪಂದ ಅಗ್ರಿಮೆಂಟ್ ಆಗಿದೆ. ಅಂದರೆ ಈಗ ಇಲ್ಲಿವರೆಗೂ ರಮೇಶ್ ಆ ಒಂದು ಫರ್ಮ್ನ ಪಾರ್ಟ್ನರ್ ಆಗಿದ್ದ, ಅವನಿಗೆ ಯಾವ್ಯಾವುದೆಲ್ಲ ಕೊಡಬೇಕು ನಾವು ಆ ಪಾರ್ಟ್ನರಲ್ಲಿ, ಅವನದು ಕೂಡ ಕ್ಯಾಪಿಟಲ್ ಇತ್ತು, ಆ ಪ್ರಾಫಿಟ್ ಬರೋದಕ್ಕೆ ಅವನು ಕೂಡ ಕಷ್ಟಪಟ್ಟಿದ್ದಾನೆ, ಹಾಗೆ ಒಂದು ಗುಡ್ ವಿಲ್ ಏನಿದೆ, ರೆಪ್ಯುಟೇಷನ್ ಆಫ್ ದ ಕಂಪನಿ ಹೌದಲ್ವಾ, ಅದರಲ್ಲೂ ಕೂಡ ಒಂದು ಶೇರ್ ಇದೆ. ಸೊ ಹಾಗಾಗಿ ಎಷ್ಟನ್ನು ನಾವು ಅವನಿಗೆ ಕೊಡಬೇಕು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡೋದೇ ಡೆತ್ ಆಫ್ ಪಾರ್ಟ್ನರಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡೋದು. ಗುಡ್ ವಿಲ್ ಆಫ್ ದ ಫರ್ಮ್ ಟು ಬಿ ವ್ಯಾಲ್ಯೂಡ್ ಅಟ್ 2.5 years. ಗುಡ್ ವಿಲ್ದು ಫರ್ಮ್ ವ್ಯಾಲ್ಯೂ ಏನಿದೆ 2.5 years ಇದೆ. ಪರ್ಚೇಸ್ ಆಫ್ ದ ಅವರೇಜ್ ಪ್ರಾಫಿಟ್, ಅವರೇಜ್ ಪ್ರಾಫಿಟನ್ನು ನಾವು ತಗೋಬೇಕು. ಲಾಸ್ಟ್ 4 yearsದು ಅವರೇಜ್ ಪ್ರಾಫಿಟ್ ಕೊಟ್ಟಿದ್ದಾರೆ. 2021ರಿಂದ 2023-24 4 yearsದು ಪ್ರಾಫಿಟ್ ಕೊಟ್ಟಿದ್ದಾರೆ. ಆ್ಯಸ್ ಪರ್ AS 26 ಪ್ರಕಾರ ನಾವು ಈ ಒಂದು ಗುಡ್ ವಿಲ್ಲನ್ನು ಶೇರ್ ಮಾಡಬೇಕಾಗತ್ತೆ. ಶೇರ್ ಇನ್ ದ ಪ್ರಾಫಿಟ್ ಫ್ರಮ್ ದ ಡೇಟ್ ಆಫ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಟಿಲ್ ಟು ದ ಡೇಟ್ ಆಫ್ ಡೆತ್. ಅವನು ಒಂದು ಡೆತ್ ಆಗಿದೆ ಅಲ್ವಾ, ಅಲ್ಲಿವರೆಗೂ ಕೂಡ ನಾವು ಅವನಿಗೆ ಪ್ರಾಫಿಟನ್ನು ಶೇರ್ ಮಾಡಬೇಕು. ಆನ್ ದ ಬೇಸಿಸ್ ಆಫ್ ಲಾಸ್ಟ್ ಇಯರ್ ಪ್ರಾಫಿಟ್, ಲಾಸ್ಟ್ ಇಯರಲ್ಲಿ ಏನೊಂದು ಪ್ರಾಫಿಟ್ ಆಗಿತ್ತು 2023-24 15,000 ಪ್ರಾಫಿಟ್ ಆಗಿತ್ತು. ಆ ಪ್ರಾಫಿಟನ್ನು ಬೇಸಾಗಿ ಇಟ್ಕೊಂಡು ನಾವು ಅವನಿಗೆ ಪ್ರಾಫಿಟನ್ನು ಶೇರ್ ಮಾಡಿ ಅಂತ ಹೇಳಿರೋದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಬಿ ಅಲೌಡ್ ಅಟ್ 12% ಪರ್ ಆ್ಯನಮ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ? 12% ಪರ್ ಆ್ಯನಮ್ ಇದೆ. ಒಂದು ವರ್ಷಕ್ಕೆ 12% ಕೊಡಬೇಕು. ಆದರೆ ಒಂದು ವರ್ಷ ಕೂಡ ಅವನು ಇಲ್ಲ, ಸೆಪ್ಟೆಂಬರಲ್ಲೇ ಡೆತ್ ಆಗಿರೋದು. ಆ ಸೆಪ್ಟೆಂಬರ್ವರೆಗೂ ಮಾತ್ರ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು ಮತ್ತು ಪ್ರಾಫಿಟನ್ನು ಕೊಡುವಂಥದ್ದು. ಪ್ರಿಪೇರ್ ರಮೇಶ್ ಕ್ಯಾಪಿಟಲ್ ಅಕೌಂಟ್. ರಮೇಶ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಅವನಿಗೆ ಎಷ್ಟನ್ನು ನಾವು ಕೊಡಬೇಕು ಅನ್ನೋದನ್ನು ಫೈಂಡ್ ಔಟ್ ಮಾಡೋದೇ ಡೆತ್ ಆಫ್ ದ ಪಾರ್ಟ್ನರ್. ಈಗ ಆನ್ಸರ್ ಮಾಡೋಣ. ಸೊಲ್ಯೂಷನ್: ರಮೇಶ್ ಕ್ಯಾಪಿಟಲ್ ಅಕೌಂಟ್ 4 ಕಾಲಮ್ಸ್ ಬರುತ್ತೆ. ಪರ್ಟಿಕ್ಯುಲರ್ ಅಮೌಂಟ್. ಕ್ರೆಡಿಟ್ ಸೈಡ್ ಏನಿದೆ, ಈ ಕ್ರೆಡಿಟ್ ಸೈಡಲ್ಲಿ ನಾವು ರಮೇಶ್ಗೆ ಏನೇನೆಲ್ಲ ಕೊಡಬೇಕೋ ಅದನ್ನೆಲ್ಲದೂ ಕೂಡ ನಾವು ಎಂಟ್ರಿ ಮಾಡ್ತೀವಿ. ಫಸ್ಟು ನಾವು ಮೇಯ್ನಾಗಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ರಮೇಶ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದಾಗ ಅವನು ರಮೇಶ್ದು ಕ್ಯಾಪಿಟಲ್ ಏನಿತ್ತು ಆ ಕ್ಯಾಪಿಟಲನ್ನು ಕೊಡ್ತೀವಿ. ಆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟನ್ನು ಕೊಡ್ತೀವಿ. ಏನಾದರೂ ಜನರಲ್ ರಿಸರ್ವ್ ಫಂಡನ್ನು ಎತ್ತಿಟ್ಟಿದ್ರೆ ಅದರಲ್ಲಿ ಅವನಿಗೆ ಶೇರನ್ನು ಕೊಡ್ತೀವಿ. ಪ್ರೀವಿಯಸ್ ಇಯರ್ ಒಂದು ಪ್ರಾಫಿಟನ್ನು ಕೊಡ್ತೀವಿ. ಹಾಗೆಯೇ ಒಂದು ಗುಡ್ ವಿಲ್ ಏನಿರುತ್ತೆ, ಗುಡ್ ವಿಲ್ಲಲ್ಲೂ ಕೂಡ ನಾವು ಶೇರನ್ನು ಕೊಡಬೇಕಾಗತ್ತೆ. ನಮಗೆ ಕ್ವಶನಲ್ಲಿ ನೋಡಿ, ರಮೇಶ್ ಕ್ಯಾಪಿಟಲ್ ಎಷ್ಟಿದೆ? 30,000 rupees ರಮೇಶ್ ಕ್ಯಾಪಿಟಲ್ ಇದೆ. ಹಾಗೆ ರಿಸರ್ವ್ ಫಂಡ್ ಎಷ್ಟಿದೆ? 6,000 rupees ಇದೆ. ಇದೆರಡರಲ್ಲೂ ಕೂಡ ನಾವು ಅವನಿಗೆ ರಮೇಶ್ ಕ್ಯಾಪಿಟಲ್ 30,000 ಫುಲ್ ಕೊಡಬೇಕು. ರಿಸರ್ವ್ ಫಂಡಲ್ಲೂ ಕೂಡ ನಾವು ಅವನಿಗೆ ಶೇರನ್ನು ಕೊಡಬೇಕಾಗತ್ತೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 30,000 rupees ರಮೇಶ್ ಕ್ಯಾಪಿಟಲ್ ಇರುವಂಥದ್ದು. ನೆಕ್ಸ್ಟ್ ಬೈ ರಿಸರ್ವ್ ಫಂಡ್ 6,000 rupees ರಿಸರ್ವ್ ಫಂಡ್ ಇತ್ತು. ಒಂದು ರೇಷಿಯೋ ಎಷ್ಟಿತ್ತು? 5:3:2 ಇತ್ತು. ಒಂದು ಓವರ್ ಆಲ್ ರೇಷಿಯೋ ರಮೇಶ್, ಪ್ರಕಾಶ್ ಆ್ಯಂಡ್ ಸುರೇಶ್ದು. ಈಗ ರಮೇಶ್ ಡೆತ್ ಆಗಿರೋನು, ಹಾಗಾಗಿ ನಾವು ಅವನಿಗೆ 5 ಒಂದು ರೇಷಿಯೋ ಏನಿದೆ ಅದರಲ್ಲಿ ನಾವು ಅವ್ರಿಗೆ ಶೇರ್ ಮಾಡಬೇಕಾಗುತ್ತೆ. 5 ಡಿವೈಡೆಡ್ ಬೈ ಈ ಟೋಟಲ್ ಎಷ್ಟಿದೆ ಅದನ್ನು ಟೋಟಲ್ ಮಾಡಬೇಕು. 5 + 3 + 2 10. 6,000 × 5/10. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅವನೊಂದು ಕ್ಯಾಪಿಟಲ್ ಮೇಲೆ ನಾವು ಇಂಟ್ರೆಸ್ಟನ್ನು ಕೊಡಬೇಕಾಗುತ್ತೆ. ಒಂದು ಕ್ಯಾಪಿಟಲ್ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ? ಕ್ವಶನಲ್ಲಿ ಲಾಸ್ಟ್ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ 12% ಕೊಟ್ಟಿರೋವಂಥದ್ದು. 30,000 ಅವ್ನ ಕ್ಯಾಪಿಟಲ್ ಎಷ್ಟಿತ್ತು? 30,000 ಇತ್ತು. ಇಂಟು 12/100 ಇಂಟು 6/12. ಈ 6/12 ಹೇಗೆ ಬಂತು?
ಅವನಿಗೆ ಪೂರ್ತಿ ನಾವು 1 ವರ್ಷದವರೆಗೂ ಕೂಡ ನಾವು ಇಂಟ್ರೆಸ್ಟನ್ನು ಕೊಡ್ತಾ ಇಲ್ಲ. ಯಾಕೆಂದರೆ ಅವನು ಸೆಪ್ಟೆಂಬರಲ್ಲಿ ಡೆತ್ ಆಗಿರೋದು. ಇಯರ್ ಸ್ಟಾರ್ಟಿಂಗ್ ಡೇಟ್ ಏನಿದೆ April 1st 2024 ಇಯರ್ ಸ್ಟಾರ್ಟ್ ಆಗಿದೆ. September 30th ಅವನು ಡೆತ್ ಆಗಿದೆ. ಇಲ್ಲಿಂದ ಇಲ್ಲಿವರೆಗೂ ನಾವು ಮಂತನ್ನು ಕೌಂಟ್ ಮಾಡ್ಕೊಳ್ತೀವಿ. April 1st ಆಗಿರೋದ್ರಿಂದ ಏಪ್ರಿಲ್ ಕೂಡ ಕೌಂಟ್ ಮಾಡ್ಕೊಳ್ತೀವಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 30th ಇದೆ. ಸೊ ಸೆಪ್ಟೆಂಬರ್ ಕೂಡ ತಗೊಂಡಿದ್ದೀವಿ. 6 ಮಂತ್ಸ್ ಆಯಿತು. 6 ಡಿವೈಡೆಡ್ ಬೈ 12 1800 ರೂಪೀಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ, ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ಶೇರ್ ದ ಪ್ರಾಫಿಟ್ ಫ್ರಮ್ ದ ಡೇಟ್ ಆಫ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್. ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ನಮಗೆ ಏನೊಂದು ಪ್ರೀವಿಯಸ್ ಇಯರ್ ಪ್ರಾಫಿಟ್ ಕೊಟ್ಟಿದ್ರು, ಅದರ ಬೇಸ್ ಮೇಲೆ ಅವನು ಡೆತ್ವರೆಗೂ ನಾವು ಅವನಿಗೆ ಪ್ರಾಫಿಟನ್ನು ಶೇರ್ ಮಾಡಬೇಕು ಅಂತ ಹೇಳಿದರು. ಪ್ರೀವಿಯಸ್ ಇಯರ್ ಪ್ರಾಫಿಟ್ ಎಷ್ಟಿದೆ 2023-24 15,000 ರೂಪೀಸ್ ಇದೆ. 15,000 ಇಂಟು ಅವನದು ಶೇರ್ ಎಷ್ಟಿದೆ 5/10 ಇಂಟು ಎಲ್ಲಿವರೆಗೂ ಅವನು April 1st ಸೆಪ್ಟೆಂಬರ್ ಅವ್ನು ಡೆತ್ ಆಗೋವರೆಗೂ 6/12 3,750 ರೂಪೀಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಅವನಿಗೆ 3,750 ರೂಪೀಸ್ ಪ್ರಾಫಿಟನ್ನು ಕೊಡಬೇಕು. ನೆಕ್ಸ್ಟು ಗುಡ್ ವಿಲ್. ಫಸ್ಟು ಪಾಯಿಂಟಲ್ಲೇ ಕೊಟ್ಟಿದ್ದಾರೆ. ಗುಡ್ ವಿಲ್ಲು ನಮಗೆ 4 ಇಯರ್ಸ್ದು ಅವರೇಜ್ ಒಂದು ಗುಡ್ ವಿಲ್ ಕೊಟ್ಟಿದ್ದಾರೆ, ಅದನ್ನು ಅವರೇಜ್ ಗುಡ್ ವಿಲ್ ತಗೋಬೇಕು. ಹಾಗೆಯೇ ಪರ್ಚೇಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಗುಡ್ ವಿಲ್ದು 2.5 ಇಯರ್ ಇದೆ. ನೋಟನ್ನು ಬರೆಯೋಣ. ನೋಟ್ ಗುಡ್ ವಿಲ್ಗೆ ಫಾರ್ಮುಲಾ ಏನಿದೆ, ಅವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್. ನಂಬರ್ ಆಫ್ ಇಯರ್ ಪರ್ಚೇಸ್ ಕ್ವಶನಲ್ಲೇ ಕೊಟ್ಟಿದ್ದಾರೆ 2.5 ಇಯರ್ ಇದೆ. ಅವರೇಜ್ ಪ್ರಾಫಿಟನ್ನು ನಾವೀಗ ಕ್ಯಾಲ್ಕುಲೇಷನ್ ಮಾಡಬೇಕು. ಅವರೇಜ್ ಪ್ರಾಫಿಟ್ ಈಕ್ವಲ್ಸ್ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಟೋಟಲ್ ಪ್ರಾಫಿಟ್ ಯಾವ ರೀತಿ ಸಿಗುತ್ತೆ, 2020-21 12,000 ಪ್ಲಸ್ 20,000 ಪ್ಲಸ್ 13,000 ಪ್ಲಸ್ 15,000 ಮಾಡಿದಾಗ ಟೋಟಲ್ ಪ್ರಾಫಿಟ್ ಏನಾಗಿದೆ 58,000 ರೂಪೀಸ್ ಸಿಕ್ಕಿದೆ. 58,000 ಡಿವೈಡೆಡ್ ಬೈ ಎಷ್ಟು ಇಯರ್ದು ಕೊಟ್ಟಿರೋದು 4 ವರ್ಷದ್ದು ಕೊಟ್ಟಿರೋದು ಡಿವೈಡೆಡ್ ಬೈ 14,500 ರೂಪೀಸ್ ಅವರೇಜ್ ಪ್ರಾಫಿಟ್ ಸಿಕ್ತು. ಈಗ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ನಂಬರ್ ಆಫ್ ಇಯರ್ ಪರ್ಚೇಸ್ ಏನಿದೆ 2.5 ಇಯರ್ ಪರ್ಚೇಸ್ ಇಂಟು 14,500 ಇದು ಅವರೇಜ್ ಪ್ರಾಫಿಟ್ಟು. ಗುಡ್ ವಿಲ್ ಈಕ್ವಲ್ಸ್ 2.5 ಇಯರ್ ಇಂಟು 14,500 ಈಕ್ವಲ್ಸ್ 36,250 36,250 ರೂಪಾಯಿ ಗುಡ್ ವಿಲ್ ಸಿಕ್ಕಿದೆ. ಈ ಗುಡ್ ವಿಲ್ಲು 3 ಜನಕ್ಕೂ ಕೂಡ ಸೇರಿರುವಂಥದ್ದು. ಪ್ರಕಾಶ್, ರಮೇಶ್ ಆ್ಯಂಡ್ ಸುರೇಶ್ 3 ಜನಕ್ಕೂ ಕೂಡ ಸೇರಿದೆ. ಇದರಲ್ಲಿ ನಾವೀಗ ರಮೇಶ್ ಶೇರನ್ನು ಕೊಡಬೇಕಾಗುತ್ತೆ. ರಮೇಶ್ದು ಎಷ್ಟಿದೆ 5 ಇದೆ. ನೋಟ್ ಶೇರ್ ಆಫ್ ರಮೇಶ್ ಗುಡ್ ವಿಲ್ 36,250 ಇಂಟು 5/10 5 ಈ ಟೋಟಲ್ ಮಾಡಿದಾಗ 10 18,125 ರೂಪೀಸ್ ಆಯಿತು. ಈ 18,125 ನಾವು ಡೈರೆಕ್ಟಾಗಿ ಗುಡ್ ವಿಲ್ ಅಂತ ಕೊಡೋ ಆಗಿಲ್ಲ. ಆ್ಯಸ್ ಪರ್ AS 26 ಪ್ರಕಾರ ರಿಮೈನಿಂಗ್ ಪಾರ್ಟ್ನರ್ಸ್ ಯಾರಿದ್ದಾರೆ ಪ್ರಕಾಶ್ ಆ್ಯಂಡ್ ಸುರೇಶು ಅವರ ಹೆಸರಲ್ಲಿ ನಾವು ಕೊಡಬೇಕಾಗುತ್ತೆ. ಯಾವ ರೇಷ್ಯೋದಲ್ಲಿ ಕೊಡ್ತಾರೆ, ಇನ್ನು ರಿಮೈನಿಂಗ್ ರೇಷ್ಯೋ 3:2 ಉಳಿತು ಅಲ್ವಾ, ಈ ರೇಷ್ಯೋದಲ್ಲಿ ಕೊಡುವಂಥದ್ದು ಗುಡ್ ವಿಲ್ಲನ್ನು. 3 ಭಾಗನ ಪ್ರಕಾಶ್ ಕೊಡ್ತಾನೆ, 2 ಭಾಗದಷ್ಟನ್ನು ಸುರೇಶ್ ಕೊಡ್ತಾನೆ. ಇಷ್ಟು ಅಮೌಂಟನ್ನು ಪ್ರಕಾಶ್ ಈಕ್ವಲ್ಸ್ 18,125 ಇಂಟು 3 ಡಿವೈಡೆಡ್ ಬೈ ಇವೆರಡನ್ನು ಟೋಟಲ್ ಮಾಡಿದಾಗ 5 ಆಗುತ್ತೆ. 5 10,875 ರೂಪೀಸ್. ಸುರೇಶ್ ಈಕ್ವಲ್ಸ್ 18,125 ಇಂಟು 2 ಅವನ ರೇಷಿಯೋ 2 ಡಿವೈಡೆಡ್ ಬೈ 5 7,250 ರೂಪೀಸ್ ಸುರೇಶ್ ಕೊಡ್ತಾ ಇದ್ದಾನೆ. ಇದನ್ನು ಈಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹಾಕೋಣ. ಬೈ ಪ್ರಕಾಶ್ ಕ್ಯಾಪಿಟಲ್ ಅಕೌಂಟ್ 10,875 ಕೊಡ್ತಾ ಇದ್ದಾನೆ. ಬೈ ಸುರೇಶ್ ಕ್ಯಾಪಿಟಲ್ ಅಕೌಂಟ್ 7,250 ರೂಪೀಸ್ ಕೊಡ್ತಾ ಇದ್ದಾನೆ. ಇದಿಷ್ಟನ್ನೇ ನಾವೀಗ ಟೋಟಲ್ ಮಾಡಿದಾಗ ನಮಗೆ 56,675 ಬರುತ್ತೆ. 2 ಸೈಡು ನನ್ನ ಟೋಟಲನ್ನು ಹಾಕ್ತೀನಿ. ಎಷ್ಟು ಕೊಡ್ತಾ ಇದ್ದೀವಿ ನಾವು ಅವನಿಗೆ. ಬೈ ರಮೇಶ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ 56,675 ರೂಪೀಸನ್ನು ಕೊಡ್ತಾ ಇರೋದು ರಮೇಶ್ನ ಎಕ್ಸಿಕ್ಯೂಟರ್ಗೆ ಕೊಡ್ತಾ ಇದ್ದೀವಿ. ಸೊ ರಮೇಶ್ಗೆ ಇಷ್ಟು ಅಮೌಂಟು ಹೋಗ್ತಾ ಇದೆ. ಇದು ಯಾವ ರೀತಿ ಮಾಡಬೇಕು ಅಂತ ನಾನು ಡೀಟೈಲ್ ಆಗಿ ಒಂದು ಫಾರ್ಮೇಟ್ ಎಕ್ಸ್ಪ್ಲೈನ್ ಮಾಡಿದಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೆಕೆಂಡ್ PUC ಅಕೌಂಟೆನ್ಸಿ ಪ್ಲೇಲಿಸ್ಟಲ್ಲಿ ಇದಕ್ಕೂ ಮುಂಚೆ ತುಂಬ ಪ್ರಾಬ್ಲಮ್ಸ್ ಈ ಚಾಪ್ಟರ್ ಮೇಲೆ ಅಪ್ಲೋಡ್ ಆಗಿದೆ. ಇದು ರೀಸೆಂಟಾಗಿ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಪ್ರಾಬ್ಲಮ್. ಆ ಫಾರ್ಮೇಟನ್ನು ನೋಡಿ ಯಾವುದೇ ಡೌಟ್ ಇದ್ರೂ ಕೂಡ ಕ್ಲಿಯರ್ ಆಗಿರುತ್ತೆ. ಈ ಪ್ರಾಬ್ಲಮ್ ಕೂಡ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.